ಬಿಕಾಸ್ ಸೇಮ್ ಥಿಂಗ್ ಐ ವುಡ್ ಸೇ ಅನಿಮಲ್ ಆರ್ ಬೇರೆ ಒಂದು 4 ಸಿನಿಮಾ ನಾನು ದುರಂಧರ್ ಕೂಡ ನೋಡಿದೆ ನಾನು. ಓಕೆ, ಎವ್ರಿಥಿಂಗ್ ಇಟ್ಸ್ ಮಚ್ ಮೋರ್ ದ್ಯಾನ್ ವಾಟ್ ವಿ ಹ್ಯಾವ್ ಡನ್. ಬಟ್ ನಮ್ಮ ಟ್ರೈಲರ್ ನೋಡಿ ಮಾತ್ರ ಈ ಹುಡುಗಿ ಇವರು, ನಾನು ಯಾವಾಗಲೂ ಟ್ರೆಡಿಷ್ನಲ್ ಡ್ರೆಸ್ಸೇ ಹಾಕೊಳ್ತೀನಿ. ಸೊ ಆಮ್ ಐ ಸೇಫ್? ನಾನು ಆಫೀಸಿಂದ ಬರಬೇಕಾದ್ರೂ 10 ಕಾಲ ಆಯಿತು ಅಂದರೆ ನಂಗೆ ಆಟೋ ಹತ್ತಕ್ಕೆ ಭಯ, ನನಗೆ ಒಬ್ಬಳೇ ಬರೋಕ್ಕೆ ಭಯ, ನನ್ನ ಗಾಡೀಲಿ ಬರೋಕ್ಕೂ ಭಯ, 2 ವೀಲರ್ ಎಲ್ಲ ಪಂಚರ್ ಆಗೋದ್ರೆ ಏನು ಮಾಡೋದು? ಇದು ಮುಗಿಸೋವರೆಗೂ ನಾನು ಈ ಬಟ್ಟೆ ಬಿಚ್ಚಲ್ಲ ಅಂತಾಳಲ್ಲ, ದಟ್ ಈಸ್ ಅ ಥಂಪಿಂಗ್ ಪಾಯಿಂಟ್. ರಪ್ ಅಂತ ಹೊಡಿಯತ್ತೆ. ಇದು ಹೆಂಗಯ್ಯ ಅಂದರೆ ಪೋರ್ಷನ್ ಫುಲ್ಲು ಅದಾಗೋವರೆಗೂ, ಆ ಹತ್ಯಾಕಾಂಡ ಮುಗಿಯೋವರೆಗೂ ಅದೇ ಬಟ್ಟೆಲಿರ್ತಾರೆ. ಅದೇನೋ ಸರ್ ಗೊತ್ತಿಲ್ಲ. ಆರ್ಟಿಸ್ಟ್ ದೇ ಆರ್ ಸೆಕೆಂಡ್ರಿ ಫಾರ್ ಮಿ. ಟೆಕ್ನಿಷಿಯನ್ ಏನಾದ್ರು ಕೊಡ್ತಾರೆ ಗೊತ್ತಾ, ಕೊಟ್ಟಿದ ತಕ್ಷಣ ಮಜಾ ಬಂದ್ಬಿಡೋದು ಗೊತ್ತಾ ಸರ್, ಇಲ್ಲಿಂದ ಹೊಡೆಯುತ್ತೆ ಸರ್ ಅಂತ ಹೊಡ್ಕೊಂಬಲ್ಲ. ಇವನ್ ನಿಮ್ಮ ಗುರುಗಳು ಅದೇ ಬ್ರ್ಯಾಂಡ್ ಅಲ್ವಾ? ಎಪಿಕ್ ಆಫ್ ಮಹಾಭಾರತ ಕಂಪೇರ್ಡ್ ಟು ರಾಮಾಯಣ ಇಸ್ ಟೋಟ್ಲಿ ಡಿಫ್ರೆಂಟ್. ಆಮೇಲೆ ನಮ್ದೆಲ್ಲ ಸ್ಕ್ರಿಪ್ಟ್ಸ್ಗಳೆಲ್ಲ ವಿ ಬೇಸ್ ಇಟ್ ಆನ್ ಮಹಾಭಾರತ ಅಲ್ಲ, ರಾಮಾಯಣ ಬಿಡಿ, ಅದೇನು ಮಾಮೂಲಿ ಅದೊಂದು ಗಂಡು ಹೆಣ್ಣು ಅದೇ. ಈಗ ಫಾರ್ ಎಕ್ಸಾಂಪಲ್ ಮಾತಾಡ್ತಾ ದುರಂಧರ್ ಅಂತ ಬಂತು, ನಮ್ಮ ಸಿನಿಮಾಗೆಲ್ಲ ಅದು ಇದು ಅಂತಂದ್ರು, ತಲೆ ಕಡ್ದಿದ್ದಕ್ಕೆ ಅಂದ್ರು, ಕಡ್ದ್ಬಿಟ್ಟು ಫುಟ್ಬಾಲ್ ಆಡ್ತಾನೆ, ದುರಂಧರ್ ಇಲ್ಲ. ನಾನು ಮತ್ತೆ ಅದ್ರ ಬಗ್ಗೆ ಮಾತಾಡ್ತೀನಿ, ತುಂಬಾ ಸೀರಿಯಸ್ ಮಾತಾಡ್ತೀನಿ. ಎಬ್ಬಿಸ್ತಾರೆ ಸರ್, ಕೇಳ್ತಾರೆ ಗಂಡಸ್ರ ನೀವು ಅಂತ ಕೇಳೋ 2 ಹೆಣ್ಮಕ್ಳು ಕ್ಯಾರೆಕ್ಟರ್ ಸರ್, ಉತ್ತರ ಕೊಡ್ಲೇಬೇಕು. 50 ಜನ ಗಂಡಸರು ಉತ್ತರ ಕೊಡ್ಬೇಕು 2 ಹೆಣ್ಮಕ್ಳಿಗೆ. ದಿಸ್ ಇಸ್ ಜೆನ್ಜಿ ಜನರೇಷನ್ ಅಂತ ಹೇಳ್ತೀನಿ, ನಿಮ್ಗೆ ಗೊತ್ತೇ ಇರುತ್ತೆ. ಸೋಷಿಯಲ್ ಮೀಡಿಯಾ ಟ್ರೆಂಡಿಂಗ್ ಆಯ್ತಾ, ಯಾರಿಗೆ ಏನಂದ್ರೆ ಏನೂ ಗೊತ್ತಿಲ್ಲ. ಅವ್ರ ಲೈಫ್ ಆಯಿತು, ಸ್ಕ್ರಾಲಿಂಗ್ ಆಯಿತು, ಇಷ್ಟೇ ಇದೆ. ಓಕೆ, ಟು ಬಿ ಫ್ರ್ಯಾಂಕ್. ಸೊ ನೀವು ನಿಮ್ಮ ಪೇನನ್ನು ಹೇಳ್ಕೊಡೋಕ್ಕಾಗಲ್ಲ, ಯಾಕಂದರೆ ನಾವು ಮಿಡಲ್ ಕ್ಲಾಸ್ ಮನೆ ಮಕ್ಕಳು ಯಾರು ಪೊಲೀಸ್ ಸ್ಟೇಷನ್ ಕಡೆ ತಲೆನೂ ಹಾಕಲ್ಲ, ಭಯ. ಅದು ಇವತ್ತಿಗೂ ಇದೆ, ಬೇರೆ ಕಡೆದು ಗೊತ್ತಿಲ್ಲ. ನಮ್ಮ ಕರ್ನಾಟಕದಲ್ಲಿ ಈಗಲೂ ಆ ಸಂಸ್ಕೃತಿ ಉಳಿಸ್ಕೊಂಡಿದ್ದಾರೆ. ಸಾಲದು ಒಂದು ಏನು ಅಂತಂದರೆ ದಟ್ ಫೀಲ್ ಬಿಕಾಸ್ ಯೂಶ್ವಲಿ ಬೀಂಗ್ ಅ ಫೀಮೇಲ್ ನನಗೆ ಯೋಚನೆ ಸಿಕ್ಕಾಪಡೆ ಕಾಡ್ತಾ ಇತ್ತು. ಯಾವುದಾದ್ರು ಒಂದು ಸಿನಿಮಾ ನೋಡಿದ್ರು ಹಿಂಗಾಗತ್ತೆ, ಇದನ್ನ ಯಾಕೆ ನಾವು ಪಾಲಿಶ್ ಮಾಡಿ ತೋರಿಸ್ತೀವಿ? ಸಿ, ಒಂದು ವಿಷಯಕ್ಕೆ ಪಾಸಿಟಿವ್ ಅಂತಾನೂ ಇರುತ್ತೆ, ನೆಗೆಟಿವ್ ಅಂತಾನೂ ಇರುತ್ತೆ. ನಾವೇನಾದ್ರೂ ಅದರಿಂದ ಒಳ್ಳೆತನ ಏನಿದೆ ಅಂತ ತಗೊಂಡ್ರೆ ನಾವು ಹುಷಾರಾಗಿರ್ತೀವಿ, ಅದು ಕೆಟ್ಟದ್ದು ಅಂತ ನಾವು ಇದು ಮಾಡಲ್ಲ. ಬಟ್ ಅಗೇನ್ ಹಿಯರ್ ನಮ್ಮ ಭಾಷೆದು ಅಂದಿದ ತಕ್ಷಣ ನಾವು ಇದು ಮಾಡ್ತೀವಿ. ಇದೇ ಬಹುಶಃ ತಮಿಳ್, ತೆಲುಗು, ಹಿಂದಿ ಅಂತಂದ್ರೆ ಭಾಯಿ ಕ್ಯಾ ಸಿನಿಮಾ ಹೇ ಅಂತ ಹೇಳ್ತಾರೆ. ಓಕೆ, ಬಿಕಾಸ್ ಸೇಮ್ ಥಿಂಗ್ ಐ ವುಡ್ ಸೇ ಅನಿಮಲ್ ಆರ್ ಬೇರೆ ಒಂದು 4 ಸಿನಿಮಾ ನಾನು ದುರಂಧರ್ ಕೂಡ ನೋಡಿದೆ ನಾನು. ಓಕೆ, ಎವ್ರಿಥಿಂಗ್ ಇಟ್ಸ್ ಮಚ್ ಮೋರ್ ದ್ಯಾನ್ ವಾಟ್ ವಿ ಹ್ಯಾವ್ ಡನ್. ಬಟ್ ನಮ್ಮ ಟ್ರೈಲರ್ ನೋಡಿ ಮಾತ್ರ ಈ ಹುಡುಗಿ ಇವರು, ಒಂದು ಹುಡುಗಿ ಹಳ್ಳಿಲಿರೋ ಹೆಣ್ಮಗುನೇ, ಸಿಟಿಲಿರೋ ಹೆಣ್ಮಗುನೇ. ಆ್ಯಂಡ್ ಹಿಯರ್ ವಿ ಡೋಂಟ್ ಹ್ಯಾವ್ ದಟ್ ಏಜ್ ಬಾರ್. 6 ತಿಂಗಳ ಮಗುನೂ ಸೇಫ್ ಅಲ್ಲ, 15 ವರ್ಷದ ಹುಡುಗಿನೂ ಸೇಫ್ ಅಲ್ಲ. ಓಕೆ, ವೆನ್ ಇಟ್ ಕಮ್ಸ್ ಟು ಸಚ್ ಪರ್ಸನ್. ಸೊ ಇಲ್ಲಿ ಹುಡುಗನ ತಪ್ಪ, ಹೆಣ್ಮಕ್ಳು ತಪ್ಪ? ಕೆಲವರು ಹೇಳ್ತಾರೆ ನೀವು ಬಟ್ಟೆ ಹಾಕೊಂಬೇಡಿ ಹಂಗೆ. ನಾನು ಯಾವಾಗಲೂ ಟ್ರೆಡಿಷ್ನಲ್ ಡ್ರೆಸ್ಸೇ ಹಾಕೊಳ್ತೀನಿ. ಸೊ ಆಮ್ ಐ ಸೇಫ್? ನಾನು ಆಫೀಸಿಂದ ಬರಬೇಕಾದ್ರೂ 10 ಕಾಲ ಆಯಿತು ಅಂದರೆ ನಂಗೆ ಆಟೋ ಹತ್ತಕ್ಕೆ ಭಯ, ನನಗೆ ಒಬ್ಬಳೇ ಬರೋಕ್ಕೆ ಭಯ, ನನ್ನ ಗಾಡೀಲಿ ಬರೋಕ್ಕೂ ಭಯ, 2 ವೀಲರ್ ಎಲ್ಲ ಪಂಚರ್ ಆಗೋದ್ರೆ ಏನು ಮಾಡೋದು? ಇಷ್ಟೆಲ್ಲ ಕಾಡುತ್ತೆ ನಮಗೆ. ವೈ? ಬಿಕಾಸ್ ದಟ್ ಒನ್ ಪಾಯಿಂಟ್. ಅಣ್ಣ ಒಂದು ಡೈಲಾಗ್ ಬರ್ದಿದ್ದಾರೆ, ತುಂಬ ಎಷ್ಟು ಚೆನ್ನಾಗಿದೆ ಅಂತಂದರೆ, ಅವಳು ಹೋಗಿ ಅವಳು ನೋವನ್ನೆಲ್ಲ ಕಾಳಿ ಹೇಳ್ಕೊತಾ ಇರಬೇಕಾದ್ರೆ ಪ್ರಶಾಂತ್ ಕ್ಯಾರೆಕ್ಟರ್ ಇದೆಯಲ್ಲ, ಶಿವೈ ಸಾವ್ಕಾರ ಅಂತ ಹೇಳ್ಬಿಟ್ಟು, ಅವ್ನ ಕೈ ತಕ್ಕೊಳಕ್ಕಾಗಲ್ಲ, ಅವ್ನು ಕಟ್ಟಿರೋ ಇದಿರುತ್ತೆ ರುದ್ರಾಕ್ಷಿನೆಲ್ಲ ಕಿತ್ತಾಕ್ಬಿಡ್ತಾನೆ. ದೇವ್ರನ್ನ ಕೇಳ್ತಾನೆ ಅವಳು ಏನು ತಪ್ಪು ಮಾಡೋದು ಅಂತ ಅವ್ಳು ಮಾಡಿದೆ. ಆಮೇಲೆ ಬರ್ತಾನೆ, ಬಂದು ಹೇಳ್ತಾನೆ ಆಯ್ತವ ನೀ ಹೇಳ್ದಂಗ ನಾವು ಕೇಳ್ತೀವಿ, ನೀ ನಡಿ ಮೊದಲು ಜಳಕ ಮಾಡಿ ನಡಿ ಅಂತ. ನಂಗೆ ಆ ಭಾಷೆ ಇದೆಯಲ್ಲ, ಸ್ನಾನ ಮಾಡು ಅಂತ, ಜಳಕ ಮಾಡಿ ನಡಿ ಹಂಗೆ ಹಿಂಗೆ ಅಂದ್ರೆ ಅವಳು ಶಬ್ದ ತಗೊಳ್ತಾಳಲ್ಲ ಆ ಜಾಗ, ಅದೇ ಅವಳು ಹೇಳೋದು. ಇಲ್ಲ, ಇದು ಮುಗಿಸೋವರೆಗೂ ನಾನು ಈ ಬಟ್ಟೆ ಬಿಚ್ಚಲ್ಲ ಅಂತಾಳಲ್ಲ, ದಟ್ ಈಸ್ ಅ ಥಂಪಿಂಗ್ ಪಾಯಿಂಟ್. ರಪ್ ಅಂತ ಹೊಡಿಯತ್ತೆ. ಇದು ಹೆಂಗಯ್ಯ ಅಂದರೆ ಪೋರ್ಷನ್ ಫುಲ್ಲು ಅದಾಗೋವರೆಗೂ, ಆ ಹತ್ಯಾಕಾಂಡ ಮುಗಿಯೋವರೆಗೂ ಅದೇ ಬಟ್ಟೆಲಿರ್ತಾರೆ. ನನಗೆ ಅಂದರೆ ಆಗಲೇ ಮಾತಾಡ್ಬೇಕು ಅಣ್ಣನ ಜೊತೆಗೆ 160+ ಫಿಲಮ್ಗೆ ಡೈಲಾಗ್ಸ್ ಬರೆದಂಥವ್ರು, ತುಂಬ ಮಾಸ್ಟರ್ ಪೀಸ್ ಸಿನಿಮಾಗಳನ್ನು ಡೈರೆಕ್ಷನ್ ಮಾಡೋದಂಥವ್ರು. ರಮೇಶ್ ಅಣ್ಣ, ಈ ಸಿನಿಮಾ ನಿಮ್ಮನ್ನು ತುಂಬ ಕಾಡೋದಕ್ಕೆ ಬಲವಾದ ಕಾರಣ ಏನು ಅಂತ ಗ್ಯಾಂಗ್ಸ್ ಆಫ್ UK ಆಸ್ ಅ ಪಾರ್ಟ್ ಆಗಿ? ಒಂದೇನಪ್ಪ ಅಂತಂದರೆ ಕತೆ ಒಂದಿಲ್ಲ. ಕಥೆಯಲ್ಲಿ ಏನಪ್ಪ ಅಂದರೆ ಗಿತ್ತರಿಸೋದು ಭಾಳ ಸಿನಿಮಾ ಮಾಡಿದ್ವಿ ಸರ್, ಅದನ್ನು ಬೇರೆ ತಪ್ಪು ಅಂತ ಹೇಳೋದನ್ನು. ಈಗ ಫಾರ್ ಎಕ್ಸಾಂಪಲ್ ಮಾತಾಡ್ತಾ ದುರಂಧರ್ ಅಂತ ಬಂತು, ನಮ್ಮ ಸಿನಿಮಾಗೆಲ್ಲ ಅದು ಇದು ಅಂತಂದ್ರು, ತಲೆ ಕಡ್ದಿದ್ದಕ್ಕೆ ಅಂದ್ರು, ಕಡ್ದ್ಬಿಟ್ಟು ಫುಟ್ಬಾಲ್ ಆಡ್ತಾನೆ, ದುರಂಧರ್ ಇಲ್ಲ. ನಾನು ಮತ್ತೆ ಅದ್ರ ಬಗ್ಗೆ ಮಾತಾಡ್ತೀನಿ, ತುಂಬ ಸೀರಿಯಸ್ ಮಾತಾಡ್ತೀನಿ. ನಾನು ಅವಾಗಲೇ ಫಸ್ಟ್ ಅದಕ್ಕೆ ಹೇಳಿ, ಹಿತ್ತಲಗಡೆ ಮಾತಲ್ಲ ಅಂತ ಬಂದು ಅದಕ್ಕೆ ಹೇಳಿದೆ. ನಾವು ಮಾಡಿದ್ರೆ ಸರಿ ಇಲ್ಲ, ಅವ್ರಿಗೆ ಬೇರೆಯವ್ರು ಮಾಡಿ ತಂದುಕೊಟ್ರೆ ತುಂಬ ಎಂಜಾಯ್ ಮಾಡ್ತಾರೆ ಅವ್ರು, ಅಲ್ವೇ? ಸೊ ಇದನ್ನು ನಾನು ಮೊದಲಿಂದ ಹೇಳ್ತಾ ಏನಪ್ಪ ಅಂದರೆ, ನಾನು ಫಸ್ಟ್ ಹಿಡಿಸಿದ್ದೆ ಏನಪ್ಪ ಅಂದರೆ ಈ ಸಿನಿಮಾನ ಅಲ್ಲಿರೋ ಫೀಲ್ಗೆ ತರಬೇಕು. ಮೊದಲಿಂದ ಭಾಳ ನೋವಿದ್ದೇನಪ್ಪ ಅಂದರೆ, ಹುಲಿಯ ಸಿನಿಮಾ ತುಂಬ ಇಷ್ಟಪಟ್ಟು ಮಾಡಿ, ನನ್ನ ಫೇವ್ರೇಟ್ ಸಿನಿಮಾ, ತುಂಬ ಇಷ್ಟಪಟ್ಟು. ಬಾಗಲಕೋಟೆಯಲ್ಲಿ ಶೂಟಿಂಗ್, ಆಲ್ ಟೆಕ್ನಿಷಿಯನ್ಸ್ ಫೇವ್ರೇಟ್ ಸಿನಿಮಾ ಆಯಿತಾ. ಅವತ್ತು ಸೋತ್ಬಿಡ್ತದೆ ಸಿನಿಮಾ. ಬಟ್ ಆ ಕಲ್ಟು ಒಂದು ಸಿನಿಮಾ ಬೇಕು ಅನ್ನೋದು ಮೊದಲಿಂದ ಇತ್ತು. ಒಂದು ಸಲ 2-3 ಸಲ ಯಾವುದೋ ಸಿನಿಮಾ ಮಾಡಬೇಕು ಅಂತ ನಾನು, ರವಿ, ನಮ್ಮ ಗುರುಗಳೆಲ್ಲ ಸೇರಿ ಮಾತಾಡಿದಾಗಲೂ
ಒಂದು ಸಿನಿಮಾ ನೀವು ಮಾಡ್ಬೇಕು ಸರ್ ಅಂತ KVR ಸರ್. ಹಾಂ ನಾವು ಒಂದು ಸಿನಿಮಾ ಡಿಸ್ಕಷನ್ 3 ಸೇರ್ತಾ ದಂಡ ಕಟ್ಟಿದ್ವಿ ಹಾಂ ಅಣ್ಣನ ಕೈಲಿ ಮಾಡಿಸ್ಲೇಬೇಕು. ಮಾಡ್ಬೇಕಾದ್ರೆ ನಾವು ಸುಮ್ಮನೆ ಮಾತಾಡ್ತಾ ನಾನು ಬಾಸ್ ಮಾಡಬೇಕು ಅಂತೆಲ್ಲ ಮಾತಾಡ್ತಿದ್ದಾಗ ನಾನು ಎಲ್ಲೊಂದು ಕಡೆ ಕಾಫಿ ನಿಲ್ಲಿಸ್ದಾಗ ಕೇಳಿದ್ದೆ, ತಿರ್ಗಾ ಮಾಡ್ಬೇಕು ಸರ್ ನೀವು, ಯಾರಯ್ಯ ಇದ್ದಾರೆ ಇವತ್ತು ಆ ಸ್ಟ್ರೆಂತ್ಗೆ ಇಟ್ಕೊಂಡು ಆ ಎನರ್ಜಿ ಇಟ್ಕೊಂಡು ನುಗ್ಗಂಗೆ ಯಾವನಿಲ್ಲ ನೀವು ಅಂದ್ಬಿಟ್ಟಿದ್ರು. ಓಕೆ ಹಾಂ ಸೊ ಅವ್ರು ಅಂದಿದ್ದು ನಿಜ ಅದು. ಆ ಎನರ್ಜಿ ಇವತ್ತು ನಿಮ್ಗೆ ಹೆಂಗೆ ಮಾಡ್ತೀರಿ ನೀವು, ಯಾರ ಕೈಲಿದೆಯಾ ಅಂತಂದಿದ್ದು. ಆಮೇಲೆ ನಾನು ಒಂದು ಮಾತು ಹೇಳಿದ್ದೆ, ಸರ್ ನೀವು ಅಕಸ್ಮಾತ್ ಮಾಡ್ತೀವಿ ಅಂದರೆ ನಾನು ಇವತ್ತು ಅಸೋಸಿಯೇಟಾಗಿ ನಿಮ್ಗೆ ಮಾಡ್ತೀನಿ ಸರ್, ನಾನು ಅಷ್ಟೊಂದು 10 ಸಿನಿಮಾ ಡೈರೆಕ್ಟ್ ಮಾಡಿದ್ರಿ. ಓಕೆ ಸೂಪರ್. ನಾನು ಮಾಡ್ತೀನಿ ಸರ್, ಅದು ಜೆನ್ಯೂನ್ ಪ್ರೀತಿ ಗುರುಗಳ ಮೇಲೆ. ಅಷ್ಟೇ ಅಷ್ಟೇ. ನಾನು ಅಸೋಸಿಯೇಟಾಗಿ ಬರ್ತೀನಿ ಸರ್ ನಿಮಗೆ, ಸರಿ ನೋಡೋಣ ಬಿಡು. ಅದಾಗಿರಲಿಲ್ಲ. ಅದಾದಮೇಲೆ ಇವನು ಒಂದು ಸ್ವಲ್ಪ ಕೂತ್ಕೊಂಡು ಕತೆ ಹೇಳಿದಾಗ ಸೋನು ಅವರಿದ್ದರು, ನನ್ನ ಫ್ರೆಂಡ್ ಅಕ್ಷಯ್ ಇದ್ದ, ಎಲ್ಲರೂ ಕೂತ್ಕೊಂಡು ಕತೆ ಹೇಳಿದ್ವಿ. ರವಿ ಹೆಂಗೆ ಮುಂದೆ ಅಷ್ಟಿಸ್ ಹಾಗೆ ಮಾಡಬೇಕು, ಸರಿ ಮಾಡೋದು. ಹಾಂ ಅವತ್ತು ನಾನು ಡೈಲಾಗ್ ಬರೀತೀನಿ ಅವೆಲ್ಲ ಏನಿಲ್ಲ, ಇಲ್ಲ. ಬರೀ ಒಂದು ಕತೆ ಹೇಳಿದ್ದಷ್ಟೇ, ಇದು ಮಾಡಬೇಕು ಅಂತ ಹೇಳಿದ್ದಷ್ಟೇ, ಮಾಡಬೇಕು ಅಂತಂದ್ರೆ ಚೆನ್ನಾಗಿದೆ ಮಾಡೋಣ ಅಂತಲೇ ಹೇಳಿದ್ದೆ. ಅದಾದಮೇಲೆ ಹೋಗ್ತಾ ಬಂದಿದ್ದೇನಪ್ಪ ಅಂದರೆ ಇದು ನೀವು ಬರಿಬೇಕಣ್ಣ ಅಂತ ಅಂದಾಗ ತಿರ್ಗಾ ವಾಪಸ್ ಹಿಟ್ಟಾಗಿದ್ದೇನಪ್ಪ ಅಂದರೆ ಹುಲಿಯ ತಿರ್ಗಿ ವಾಪಸ್ ತರಬೇಕು. ಹೈ ಅದನ್ನು ಅನಿಸಿದ್ದಂತೂ ನಿಜ. 1 ವರ್ಷ ಆಲ್ರೆಡಿ ಬರ್ದಿದ್ದ ಅವನು, ಡೇಸ್ ಇತ್ತು ಅದು ರೆಡಿಯಾಗಿ. ಅದಕ್ಕೆ ಇದನ್ನು ಈ ಫೀಲ್ನ ತೋರಿಸೋದು. ಆಮೇಲೆ ಪ್ರತಿ ಡೈಲಾಗ್ನು ಅವನಿಗಾಗಲಿ ಜೊತೆಲಿ ಯಾರಿದ್ದವ್ರಿಗಾಗಲಿ ನಾವು ಅವ್ರಿಗೆ ಹೇಳಿಲ್ಲ ಇವ್ರಿಗೆ ಹೇಳಿಲ್ಲ ಅವೆಲ್ಲ ಏನಿಲ್ಲ. ಆಮೇಲೆ ನಾನು ಎಲ್ಲೋ ರೂಮಲ್ಲಿ ಕೂತ್ಕೊಂಡು ಡೈಲಾಗ್ ಬರ್ದು ಮುಚ್ಕೊಂಡು ಅವೆಲ್ಲ ಬಂದು ಹೇಳುತ್ತದೆ. ನಾನು ಎಲ್ಲರೂ ಬರೀ ಕೂತ್ರಿ ಇಲ್ಲಿ ಬರೀತಿರ್ತೀನಿ. ನಿಮ್ಮ ಸ್ಕೂಲೇ ಓಪನ್ ಸ್ಕೂಲ್ ನಿಮ್ದೆಲ್ಲ. ನಾವು ಹೇಳ್ತಾ ಇರ್ತೀವಿ ಅಷ್ಟೇ. ಹಂಗಾಗಿ ಅದೇನು ಅಂದ್ರೆ ಸರ್, ಯಾವಾಗಲೂ ಹೀಟ್ ಆಫ್ ದ ಮೂಮೆಂಟ್ ಅಂತ ಸ್ಪರ್ ಆಫ್ ದ ಮೂಮೆಂಟ್ ಇದೆಯಲ್ಲ, ಬರೋ ಡೈಲಾಗ್ ಯಾವತ್ತೂ ಹೇಳ್ತೀನಿ ಸರ್, ಮಜಾ ಜಾಸ್ತಿ. ನಿಜ. ನೀವು ಪ್ರಿಪೇರ್ ಮಾಡಿ ಸಾಲುಗಳನ್ನ ಬರೀತಿರೋ ಗೊತ್ತಾ, ಮಜಾ ಅದೇ. ಎಲ್ಲವನ್ನೂ ಓದ್ಬಿಟ್ಟಿರ್ತಾನೆ ಅಲ್ವಾ. ಅವನು ಇಲ್ಲಿ ಓದ್ಕೊಂಡು ಅಲ್ಲೆಲ್ಲೋ ಹೇಳ್ಕೊಂಡು ಅಲ್ಲಿ ಓದ್ಕೊಂಡು ಅಲ್ಲೆಲ್ಲೋ ಹೇಳ್ಕೊಂಡು ಏನೇನೋ ಆಗ್ಬಿಟ್ಟಿರುತ್ತೆ. ಹಂಗೆ ಕೊಟ್ಟಂಗೆ ಎದ್ದೇಳುತ್ತೆ ಗೊತ್ತಾ ಸರ್, ಅನ್ನೋದ್ರೊಳಗೆ ಸ್ಟಾರ್ಟ್ ಕ್ಯಾಮ್ರಾ ಅಂದ್ಬಿಡಿ ನೀವು, ಫುಲ್ ಹಂಗೆ ಎದ್ದೇಳ್ತಾನೆ. ಯಾಕೆಂದ್ರೆ ಅವ್ನಿಗೆ ಆಗ್ತಾನೆ ಹಸಿಯಾಗಿ ಬಂದಿರುತ್ತದು. ಕರೆಕ್ಟ್. ನಾನು ಅದೇ ರೈಟರ್ಸ್ ಅದು ಎಂಜಾಯ್ ಮಾಡ್ತೀವಿ ಸರ್. ಯಾಕೆಂದ್ರೆ ನೀವು ಏನೋ ಅನ್ಕೊಂಡು ಬರ್ದಿರ್ತೀರ, ಅವನು ಪಕ್ಕದಂಗೆ ಓದ್ತಾನೆ, ಇವ್ನು ಓದೋದ್ರಲ್ಲಿ ಮಿಸ್ಟೇಕ್ ಮಾಡ್ಬಿಟ್ಟಿರ್ತಾನೆ, ಅವ್ನಿಗೆ ಏನೋ ಮಜಾ ಸಿಗ್ತಾರಲ್ಲ ಸರ್. ಅದೇ ಸರ್ ಇದರಲ್ಲಿ ಡೈಲಾಗಲ್ಲಿ ಮಜಾ ಇದೆ ನಿನ್ನ ಇಲ್ಲಿ ಸರಿ ಇದೆ ಅಂದ್ಯಲ್ಲ ಸರ್. ಎಷ್ಟೋ ಜನ ಸರ್ ರೈಟರ್ಸ್ಗೆ ಇದು ಒಳಗಡೆ ನೋವು, ಆ ಪಾಸು, ಆ ಇಂಟೋನೇಷನ್, ಆ ಫುಲ್ ಪಾಯಿಂಟು. ಒಂದು ಅಸೋಸಿಯೇಟ್ ಡೈರೆಕ್ಟರ್ ತೊಗೊಂಡೋಗಿ ಹೀರೋ ಓದೋದ್ರೊಳಗೆ ಪಿತಿಕ್ಬಿಟ್ಟಿರ್ತಾನೆ. ಅಸೋಸಿಯೇಟ್ ಡೈರೆಕ್ಟರ್ ತೊಗೊಂಡೋಗಿ ಇಲ್ಲಿಂದ ಬರ್ಕೊಟ್ಟಿರ್ತಾರೆ. ನಾ ಅದಕ್ಕೆ ಹೇಳೋದು ಸರ್, ಒಬ್ಬ ರೈಟ್ರ್ ನೋವಿದೆಯಲ್ಲ ಅದು ಇನ್ನೊಬ್ಬ ರೈಟ್ರಿಗೆ ಫಸ್ಟ್ ಅರ್ಥ ಆಗುತ್ತೆ. ಎಕ್ಸಾಕ್ಟ್ಲಿ. ಡೈರೆಕ್ಟರ್ ಬಿಡಿ, ಅದು ಸೆಕೆಂಡ್. ಅಣ್ಣ ಯಾವಾಗ ಏನೇ ಹೇಳಿದ್ರು ಅಣ್ಣ ಸೂಪರ್ ಅಣ್ಣ ಅನ್ನೋದು ಇದೆಯಲ್ಲ, ಆ ಮಜಾ. ನಾವು ಆರ್ಟಿಸ್ಟ್ ಸರ್, ಒಂದು ಓಪನ್ ಆಗಿ ಹೇಳ್ತೀನಿ, ತಪ್ಪಾಯ್ತು ಇನ್ ಫ್ರಂಟ್ ಆಫ್ ಗಾಡ್, ಅದೇನೋ ಸರ್ ಗೊತ್ತಿಲ್ಲ, ಆರ್ಟಿಸ್ಟ್ ದೇ ಆರ್ ಸೆಕೆಂಡ್ರಿ ಫಾರ್ ಮಿ. ಟೆಕ್ನಿಷಿಯನ್ ಏನಾದ್ರು ಕೊಡ್ತಾರೆ ಗೊತ್ತಾ, ಕೊಟ್ಟಿದ ತಕ್ಷಣ ಮಜಾ ಬಂದ್ಬಿಡೋದು ಗೊತ್ತಾ ಸರ್, ಇಲ್ಲಿಂದ ಹೊಡೆಯುತ್ತೆ ಸರ್, ಅಂತ ಹೊಡ್ಕೊಂಬಲ್ಲ. ಇವನ್ ನಿಮ್ಮ ಗುರುಗಳು ಅದೇ ಬ್ರ್ಯಾಂಡ್ ಅಲ್ವಾ, KVR ಸರ್. ಅಲ್ಲ, ಅಣ್ಣ ಯಾವತ್ತೂ ನಮ್ಮನ್ನ ಏನು ಶೇರ್ ಮಾಡ್ತಾ ಇರಲಿಲ್ಲ. ಅಣ್ಣ ಕೊಟ್ಟಿದ್ದು ನಮಗೆ ಪ್ರಸಾದ. ಈ ಅಣ್ಣ ಏನು ಅಂತಂದ್ರೆ, ನೋಡಿ ಬರ್ದೀನಿ ಕರೆಕ್ಟಾ, ಇಲ್ಲ ಅಣ್ಣ ನೀವು ಬರ್ದಿರ ಕೇಳಿಸ್ಕೋ ಅನ್ನೋದು. ಯಾಕೆ ಅಂತಂದ್ರೆ ನಾಳೆ ಯಾರೋ ಇದು ಅಂದ ತಕ್ಷಣ ನೀನ್ ನನ್ನ ಮುಖ ನೋಡ್ಬಾರ್ದು. ನೀನ್ ಕಾನ್ಫಿಡೆಂಟ್ ಆಗಿ ನುಗ್ತೀಯಾ, ಆಮೇಲೆ ಕಳ್ಸು. ಅದು ಯಾರು ಕಳ್ಸು ಅಂದ್ರೆ, ನಮ್ಮ ಪುಣ್ಯಕ್ಕೊಬ್ಬ ಅಸೋಸಿಯೇಟು ಒಬ್ಬ ಅಲ್ಲಿ ಹುಡುಗ ರಾವಣ ಅಂತ ಹೇಳ್ಬಿಟ್ಟು, ಕೃಷ್ಣ ಅಂದ್ಬಿಟ್ಟು ನಾವೆಲ್ಲ ಅಲ್ಲಿ ಕಲ್ಟವ್ರು. ಚೆನ್ನಾಗಿದೆ, ರಾವಣ ಕೃಷ್ಣ ಸರ್. ಒಂದು ಸಾಲು ಬರ್ದಿರ ನಿಮ್ಗೆ ರಾಮಾಯಣ ಗೊತ್ತಾ ಅಂತ ಈ ಊರಿನಲ್ಲಿ ಕೇಳಿ ನೋಡಿ. ಎಲ್ಲರೂ ಮುಗುಮ್ಮ ಇರ್ತಾರೆ ಅಂದ್ರೆ ಮೇಕೆಗಳು ಶಾಕ್ ಹಾಕಿದೀವಿ ಮ್ಯಾ ಅನ್ನತ್ವೆ. ಅದೇ ಮಹಾಭಾರತ ಅಂತ ಗೊತ್ತಾ ಅಂತ ಕೇಳಂಗಿಲ್ಲ. ಪಾಂಚಾಲಿ, ಕೌರವರು, ಪಾಂಡವರು, ಶ್ರೀಕೃಷ್ಣ ತನ್ನ ಮುಡಿಗೆ ಸುಯೋಧನ ರಕ್ತ ಸವರ್ತೀನಿ ಅಂತಂದ ಪಾಂಚಾಲಿ ಇಲ್ಲಿ ಪ್ರತಿಯೊಂದು ಮನೆಯಲ್ಲೂ ಎದ್ದು ನಿಂತು ತಾಂಡವಾಡ್ತಾರೆ. ಅಂದ್ರೆ ರಾಮಾಯಣ ಬೇಕಾಗಿಲ್ಲ ಆ ಮನೆಯಲ್ಲಿ. ಮಹಾಭಾರತ ಅಂದ್ರೆ ಎಪಿಕ್ ಆಫ್ ಮಹಾಭಾರತ ಕಂಪೇರ್ಡ್ ಟು ರಾಮಾಯಣ ಇಸ್ ಟೋಟ್ಲಿ ಡಿಫ್ರೆಂಟ್. ಆಮೇಲೆ ನಮ್ದೆಲ್ಲ ಸ್ಕ್ರಿಪ್ಟ್ಸ್ಗಳೆಲ್ಲ ವಿ ಬೇಸ್ ಇಟ್ ಆನ್ ಮಹಾಭಾರತ ಅಲ್ಲ. ರಾಮಾಯಣ ಬಿಡಿ, ಅದೇನು ಮಾಮೂಲಿ ಅದೊಂದು ಗಂಡು ಹೆಣ್ಣು ಅದು ಇದು ಹಂಗಲ್ಲ. ಮಹಾಭಾರತದಲ್ಲಿ ನಿಜ ಡೈಲಾಗ್ ಸರ್, ನಾನು ಅದರಲ್ಲಿ ಅದು ಎಂಜಾಯ್ ಮಾಡಿದ್ದು. ಸಾಲದಕ್ಕೆ ಅದೇ ಹೇಳಿದ್ನಲ್ಲ, ಈ ಹೆಣ್ಮಗು ಪಾತ್ರ ಪದ್ಮಾವಸಂತಿ ಮೇಡಮ್ ಇಬ್ರು ಎರಡೇ ಹೆಣ್ಮಕ್ಳ ಕ್ಯಾರೆಕ್ಟ್ರು. ಇಡೀ ನೀವು ಅಷ್ಟು ಜನ ಗಂಡಸರನ್ನ ಮರ್ಸ್ಬಿಡ್ತಾರೆ ಅಲ್ಲ, ಎಬ್ಬಿಸ್ತಾರೆ ಸರ್. ಕೇಳ್ತಾರೆ ಗಂಡಸ್ರ ನೀವು ಅಂತ ಕೇಳೋ ಎರಡೇ ಹೆಣ್ಮಕ್ಳು ಕ್ಯಾರೆಕ್ಟರ್ ಸರ್. ಉತ್ತರ ಕೊಡಲೇಬೇಕು. 50 ಜನ ಗಂಡಸರು ಉತ್ತರ ಕೊಡ್ಬೇಕು ಆ 2 ಹೆಣ್ಮಕ್ಳಿಗೆ. ಆಮೇಲೆ ನಾನು ಹೇಳ್ತಾ ಇರೋದೇನು ಅಂದರೆ, ನಾಳೆ ಸಮಾಜ ಉತ್ತರ ಕೊಡ್ಬೇಕು ಹೆಣ್ಮಕ್ಳಿಗೆ. ಈ ಸಿನಿಮಾ ನೋಡ್ತಾ ಏನು ಮಾಡ್ತಾ ಇದೀವಿ, ಏನು ಕಾಪಾಡ್ಕೊತಾ ಇದೀವಿ. ನನ್ನ ಕಡೆ ಅವಳ ತಾಯಿ ಎಲ್ಲೋ ಹೇಳ್ತಾಳೆ, ನಾ ಹೇಳಿದ್ದೀನಿ ನೀನು ಮಾಡಬೇಕು ಅಂತಂದ್ರೆ ಧರ್ಮರಾಯ ಅಂತಾರೆ ಇರೋ ಮಗ ಕೂಡ ಪರಿಶ್ರಮ ಆಗ್ತಾನೆ. ಫೀಲೇ ಚೆನ್ನಾಗಿದೆ. ಧರ್ಮರಾಯ ಥರ ಇರೋನು ಪರಿಶ್ರಮ ಆಗ್ತಾನೆ ಅಂದ್ರೆ ಆಯುಧನ ಮುಟ್ಟಕ್ಕೂ ಕೂಡ ಇಡೀ ಪಿಕ್ಚರ್ ಕಾಯ್ತಾನೆ ಸರ್. ದಟ್ಸ್ ದ ಫನ್ ಆಫ್ ದ ಫಿಲ್ಮ್.
ಮುಟ್ಬಿಟ್ರೆ ನಾನು ಕೊಲೆಗಾರ ಆಗ್ಬಿಡ್ತೀನಲ್ಲ, ಮುಟ್ಬೇಕಾ ಈ ಒಂದಲ್ಲಿ ಒದ್ದಾಡ್ತಿರ್ತಾನೆ, ಎಲ್ಲರೂ ಹಂಗೆ ಅಂತಿರ್ತಾರೆ, ನೀನು ಯಾರು ಅನ್ನೋ ಥರದಲ್ಲಿ ಹೋಗ್ತಾನೆ. ಬಟ್ ಅವ್ನು ಮುಟ್ತಾನಲ್ಲ, ದಟ್ ವಿಲ್ ಬಿ ದ ಕ್ಲೈಮ್ಯಾಕ್ಸ್. ಓಕೆ, ದಿಸ್ ಇಸ್ ಜೆನ್ಜಿ ಜನರೇಷನ್ ಅಂತ ಹೇಳ್ತೀನಿ, ನಿಮ್ಗೆ ಗೊತ್ತೇ ಇರುತ್ತೆ. ಸೋಷಿಯಲ್ ಮೀಡಿಯಾ ಟ್ರೆಂಡಿಂಗ್ ಆಯ್ತಾ, ಯಾರಿಗೆ ಏನಂದ್ರೆ ಏನೂ ಗೊತ್ತಿಲ್ಲ. ಅವ್ರ ಲೈಫ್ ಆಯಿತು, ಸ್ಕ್ರಾಲಿಂಗ್ ಆಯಿತು, ಇಷ್ಟೇ ಇದೆ. ಓಕೆ, ಟು ಬಿ ಫ್ರ್ಯಾಂಕ್. ಸೊ ಇಲ್ಲಿ ಏನು ಅಂತಂದರೆ, ಆ್ಯಸ್ ಸರ್ ಸೈಡ್, ನಾವು ಯೂಶ್ವಲಿ ನೋಡ್ತೀವಿ ವಾಟ್ ಎವರ್ ದ ಕೇಸಸ್, ಒಂದು ಪೋಸ್ಟ್ ಆಗಿ ಬರುತ್ತೆ. ಆ ಪೋಸ್ಟಲ್ಲಿ ಏನಿರುತ್ತೆ, ಓಕೆ ಹಿಂಗಿದೆ, ಹಿಂಗೆ ಕ್ಯಾಂಡಲ್ ಮಾರ್ಚ್ ಮಾಡ್ತಿದ್ದೀವಿ, ಯು ಫರ್ಗೆಟ್, ದೇರ್ ಫ್ಯಾಮಿಲಿ ಫರ್ಗೆಟ್, ಅವ್ರಿಗೇನೋ ಸಿಕ್ತು, ಮುಗೀತು. ಇದು ಹಿಂಗೆ ಹೋಗ್ತಾ ಇದ್ರೆ ಒಂದು ಸೋ ಆ್ಯಂಡ್ ಸೋ ಕೆಲಸಕ್ಕೆ ಈ ಶಿಕ್ಷೆ, ಇದು ಹಿಂಗೆ ಫಿಕ್ಸ್ ಆಗಿ ಹೋಗುತ್ತೆ, ರೈಟ್? ಸೊ ನೀವು ನಿಮ್ಮ ಪೇನನ್ನು ಹೇಳ್ಕೊಡಕ್ಕಾಗಲ್ಲ, ಯಾಕಂದ್ರೆ ನಾವು ಮಿಡಲ್ ಕ್ಲಾಸ್ ಮನೆ ಮಕ್ಕಳು ಯಾರು ಪೊಲೀಸ್ ಸ್ಟೇಷನ್ ಕಡೆ ತಲೆನೂ ಹಾಕಲ್ಲ, ಭಯ. ಅದು ಇವತ್ತಿಗೂ ಇದೆ, ಬೇರೆ ಕಡೆದು ಗೊತ್ತಿಲ್ಲ. ನಮ್ಮ ಕರ್ನಾಟಕದಲ್ಲಿ ಈಗಲೂ ಆ ಸಂಸ್ಕೃತಿ ಉಳಿಸ್ಕೊಂಡಿದ್ದಾರೆ, ಹೆಣ್ಮಕ್ಳು ಹಿಂಗೆ ಇರಬೇಕು, ಅದಿರಬೇಕು. ಸೊ ಹಂಗಿದ್ದಾಗ ಪ್ರತಿಯೊಂದು ಮನೇಲಿ ಹೆಣ್ಣಿದೆ, ಪ್ರತಿಯೊಂದು ಮನೆ ಅಮ್ಮ, ಅಕ್ಕ, ತಂಗಿ ಯಾರಾದರೂ ಒಬ್ರು ಇದ್ದೇ ಇದ್ದಾರಲ್ವಾ. ಸೊ ಒನ್ಸ್ ಯು ಸಿ ಇಟ್, ನೀನು ಐದರದ್ರಿಂದ ನಿನ್ನ ಮನೇಲಿ ಅದು ಆಲ್ರೆಡಿ ನಡೀತಿದ್ರೆ ಈ ರೀತಿ ಆಗುತ್ತೆ, ನಾವು ಎಚ್ಚೆತ್ಕೊಳ್ಳೋಣ ಅಂತ ಏನೋ ಒಂದು ಡಿಸಿಷನ್ ತಗೊಳ್ತೀಯ, ಇಲ್ಲ ನಿನಗೊಂದು ಪಾಠ ಸಿಗುತ್ತೆ. ಸೊ ಅಣ್ಣ ತಮ್ಮ ಅಕ್ಕ ಯಾರೇ ಆಗಿದ್ರೆ ದೇ ಕ್ಯಾನ್ ಸಿ ದಟ್. ಇನ್ಸ್ಟೆಡ್ ಅಯ್ಯೋ ಇನ್ನೊಂದು ಪೋಸ್ಟ್ ನೋಡಿದ್ದೀನಿ, ನೀವು ಆ ಹೆಣ್ಮಗುಗಾದಾಗ ನಿಂತಿದ್ರಿ, ಈ ಹೆಣ್ಮಗು ಪೋಸ್ಟನ್ನು ಶೇರ್ ಮಾಡಲ್ವಾ? ಫೋಟೋ ಒಂದು ಪೋಸ್ಟ್ಗೆ ಸೀಮಿತವಾಗಿ ನಿಲ್ಲಿಸ್ಬಿಟ್ಟಿದ್ದಾರೆ, ಆಕ್ಚುಯಲ್ ಕಾಸ್ ಅನ್ನು ಯಾರು ಅರ್ಥ ಮಾಡ್ಕೊಳ್ತಾ ಇಲ್ಲ. ದೇ ಹ್ಯಾವ್ ದ ಸ್ಟಾರ್ ವಾರ್ ಅನ್ನಂಗೆ ಆಗೋಗಿದೆ ಅದು. ನೀವು ಇವಳಿಗೆ ನಿಂತ್ರಿ, ನಮಗ್ ನಿಂತಿಲ್ಲ, ಯಾರು ಯೋಚನೆ ಮಾಡ್ತಾ ಇಲ್ಲ. ಜಸ್ಟ್ ಎ ಪೋಸ್ಟ್ ಬಿಟ್ಕೊಟ್ಬಿಟ್ಟು ಆ ಕ್ಷಣದ ಆ ಇದನ್ನ ಅವ್ರ ಸುಖ ಅನುಭವಿಸ್ತಾರೆ. ಮಾರ್ಕೆಟಿಂಗ್ ಸ್ಟ್ರಾಟಜಿ ಇಳಿದ್ಬಿಟ್ಟಿದ್ದಾರೆ. ಆಮೇಲೆ ಇದು ಹೇಳಬೇಕು, ಇದನ್ನೇ ನಮ್ಮ ಗುರುಗಳು ನಮಗೆ ಹೇಳ್ಕೊಟ್ಟಿದ್ದು, ಯು ಶುಡ್ ಬಿಕಮ್ ಎ ರೆಬಲ್ ಇಲ್ಲ ಅಂದರೆ ಸಮಾಜನ ನಿಂತಿದ್ದಕ್ಕಾಗಲ್ಲ. ನನಗೆ ಒಂದು ಪರ್ಟಿಕ್ಯುಲರ್ ಇಂಟರ್ವ್ಯೂಲ್ಲಿ ಶಿವಣ್ಣನೇ ಹೇಳಿದರು, ನಾನು ಆಗಲೇ ಅಂದರೆ ಸಿನಿಮಾ ಅನ್ನೋದು ದೊಡ್ಡ ಕ್ಯಾನ್ವಾಸ್ ಅನ್ನೋದನ್ನ ಎಷ್ಟು ನಾವು ದೊಡ್ಡ ಮಟ್ಟಕ್ಕೆ ರಿಸೀವ್ ಮಾಡ್ತೀವೋ, ಆ ದೊಡ್ಡ ಕ್ಯಾನ್ವಾಸ್ ಮೇಲೆ ತುಂಬ ಗಟ್ಟಿ ಸಿದ್ಧಾಂತಗಳನ್ನು ಮುದ್ರೆ ಹತ್ರ ಹೇಳಬೇಕು ನಾವು. ಇಲ್ಲ ಸರ್, ನನ್ಗೆ ಅದನ್ನು ಹೇಳ್ಕೊಟ್ಟಿದ್ದು ನಮ್ಮ ಅಣ್ಣ ಗುರುಗಳು ಸರ್, ಕೆ ವಿ ರಾಜು ಸರ್. ನೀನು ಮಾಡೋ ಪ್ರತಿಯೊಂದು ಸಿನಿಮಾದಲ್ಲೂ ಒಂದು ಹೇಳು, ನೀನು ಬಂದಿರೋದೇನಕ್ಕೆ ಸಿಸ್ಟಮನ್ನು ತಿದ್ದಿಸಿ, ಸಿಸ್ಟಮ್ಗೆ ಹೊಡೆದೆಬ್ಸಿ. ನಾವು ಬಂದಿರೋದು ಅದಕ್ಕೆ. ನಾವು ಬೇರೆ ಮೀಡಿಯಾ ನಮಗೆ ಅದೇನೋ ಅದು ಬೇರೆ ಮೀಡಿಯಾ ಥರ ನಮಗೆ ಅದು ಬರಲಿಲ್ಲ ಸರ್. ಲವ್ ಮಾಡು, ಕಾಮಿಡಿ ಅದು ಬರಲಿಲ್ಲ. ಹೇಳೋದನ್ನು ಗ್ಯಾರಂಟಿ ಒಂದಷ್ಟು ಹೊಡೆದ್ಬಿಟ್ಟು ಹೊಟ್ಟೋಗ್ಬಿಡ್ತೀವಿ. ಕೆಲವು ಕಡೆ ಸಿಕ್ಕಾಕೋತಾ ಇದ್ದೀವಿ, ಕೆಲವು ಕಡೆ ಏನೋ ಆಗುತ್ತೆ. ಓಕೆ, ಅದು ಈಗ ಫೈಟ್ ಮಾಡಿ ಬಿಡಿಸ್ಕೊಂಬರೋ ಮಟ್ಟಕ್ಕೆ ಬೆಳೆದಿದ್ದೀವಿ. ಸೂಪರ್. ಸೆನ್ಸಾರಲ್ಲಿ ಗುದ್ದಾಡಿ ಇಬ್ರು ಹೋಗಿ ಏನಾಗ್ಬಿಡುತ್ತೋ ನೋಡೋಣ. ಇದಕ್ಕೆಲ್ಲದಕ್ಕೂ ನಮ್ಗೆ ಅವರೇ ಯಾರು ಮೇಲ್ಗಡೆ ನೋಡಿ ಇಲ್ಲೆಲ್ಲೋ ಕೂತಿರ್ತಾರೆ, ಅವರ ಇನ್ಸ್ಪಿರೇಷನ್ ಬಿಡಿಸ್ಕೊಂಬಂದಿದ್ದೀವಿ. ಈಗೇನು ಅಂದ್ರೆ ಬಿಡಬಾರ್ದು. ಹೀರೋ ಇನ್ನೊಂದಷ್ಟು ವಯಸ್ಸಿನಲ್ಲೂ ಸಮಾಜಕ್ಕೆ ಆಗ್ತಾರೋ ನೋವುಗಳನ್ನ ಹೇಳಬೇಕು. ಆಮೇಲೆ ಎಲ್ಲೋ ಒಂದು ಕಡೆ ಯಾವುದೋ ಒಂದು ಮೂಲೆಯಲ್ಲಿ ಒಂದು ಹೆಣ್ಣು ಅಳ್ತಿದ್ರು, ಆ ಅಳು ನಮ್ಮ ಅಳು ಅಂತ ನಾವು ಸ್ಪಂದಿಸಬೇಕು ಅನ್ನೋ ಒಂದು ಆಸೆ. ಅದಕ್ಕೊಂದು ಸಣ್ಣ ಧ್ವನಿ ಆಗುವಂಥ ಒಂದು ಪ್ರಯತ್ನ. ಸಣ್ಣದಾಗಿ ಅಲ್ಲ ಸರ್, ದೊಡ್ಡದಾಗಿ ಸೂಪರ್, ದೊಡ್ಡದಾಗಿ ಹೊಡಿಬೇಕು ಸರ್. ಪರ್ಸನಲ್ ಕ್ವೆಶನ್, ನಿಮ್ ಫ್ರೆಂಡ್ಸ್ ಇರ್ತಾರೆ, ನಿಮ್ಮ ಮನೇಲಿ ಜಗಳ ಆಗೇ ಇಲ್ವಾ? ಆಗತ್ತೆ, ರೈಟ್? ಸೊ ಆ ಜಗಳನ ಆ ಟೈಮಲ್ಲಿ ನಾವು ಹೆಂಗ್ ಬೇಕೋ ಅದು ಬುದ್ಧಿ ಉಪಯೋಗಿಸಿ ಅಲ್ಲಿ ಸ್ಟಾಪ್ ಮಾಡಿದ್ರೆ ಅದು ಅಲ್ಲಿಗಿರುತ್ತೆ. ಇಫ್ ಇಟ್ ಓವರ್ ಲೀಡ್ಸ್ ಇಟ್ ಏನಾಗುತ್ತೆ, ದಟ್ಸ್ ಇಟ್. ಆ್ಯಂಡ್ ಇಟ್ ಇಸ್ ಇನ್ ಲೈಫ್ ಅಷ್ಟೇ. ಅದು ಸ್ಪೆಷಲಿ ಬೇರೆ ಒಂದು ವಿಷಯಕ್ಕೋಸ್ಕರ ಆಗಿದ್ದಾಗ ವಿ ಶುಡ್ ಅಂಡರ್ಸ್ಟ್ಯಾಂಡ್. ಇವತ್ತು ನಾನು ನೋಡ್ದಂಗೆ 26-27 ವರ್ಷದವರು ಸೈಕಾಲಜಿಸ್ಟ್ ಹತ್ರ ಹೋಗಿ ಕೌನ್ಸಿಲಿಂಗ್ ತಗೊಳ್ತಾ ಇದ್ದಾರೆ. ವೈ? ದೇ ಡೋಂಟ್ ನೋ ಎನಿಥಿಂಗ್. ಏನು ಎತ್ತಾ ಇಲ್ಲ. ಏನೋ ಒಂದು ಆಯಿತು, ಮೆಡಿಸಿನ್ ಬೇಕು ನನಗೆ, ಏನೋ ಒಂದು ಆಯಿತು, ಅವ್ರಿಗೆ ಕೂತು ಅರ್ಥ ಮಾಡಿಕೊಂಡು ಒಬ್ರ ಹತ್ರ ಮಾತಾಡೋಕ್ಕಿಲ್ಲ. ಎವ್ರಿ ಒನ್ ಇಸ್ ಬೌಂಡೆಡ್ ವಿತ್ ಫೋನ್ಸ್. ಓಕೆ, ಒಂದು ನಾವು ಕನೆಕ್ಟ್ ಆಗಿ ಹೋಗ್ತೀವಿ ವಿಡಿಯೋ ನೋಡೋಕ್ಕೆ, ಸರಿ. ವೆನ್ ವಿ ಗೆಟ್ ಕನೆಕ್ಟೆಡ್ ಅದನ್ನು ಸರಿಯಾದ ರೀತಿಯಲ್ಲಿ ಯೂಸ್ ಮಾಡ್ಕೊಳ್ಬೇಕು. ಆ್ಯಂಡ್ ಇವತ್ತು ನಾವೇನೀಗ ರೇಪ್ ಸೀನ್ ಅಂತ ಒಂದು ಬೇರೆ ರೀತಿ ಮಾತಾಡಿ ಅಥವಾ ನಾವೇನೋ ಮಾಡಿದ್ವಿ, ಅದನ್ನು ಕಾಮಿಡಿಯಾಗಿ ತೋರಿಸಿದ್ರೆ ಪೀಪಲ್ ಆರ್ ಅಕ್ಸೆಪ್ಟಿಂಗ್ ಇನ್ ಸೋಷಿಯಲ್ ಮೀಡಿಯಾ. ಓಕೆ, ನೀವು ಕೆಲವೊಂದು ಸೋಷಿಯಲ್ ಮೆಸೇಜ್ ವಿಡಿಯೋಸ್ ನೋಡಿರ್ಬೋದು, ಅದನ್ನು ಬೇರೆ ರೀತಿಯಲ್ಲಿ ತೋರಿಸಿ ಹಿಂಗೆ ಮಾಡಬೇಡಿ, ನಿಮಗೂ ಅಕ್ಕ ತಂಗಿ ಇರ್ತಾರೆ. ದಟ್ ಇಸ್ ಶೋನ್ ಇನ್ ಫನ್ ವೇ. ಇಟ್ ಇಸ್ ನಾಟ್ ಫನ್. ದಟ್ ಇಸ್ ನಾಟ್ ಫನ್. ಅದು ಆಗೋಗ್ಬಿಟ್ಟಿದೆ ಸರ್. ಯಾವ ಕಾಲದಿಂದ ನಾವು ನೋಡ್ತಾ ಇದೀವಿ, ನಿನ್ನ ಮನೆಯಲ್ಲಿ ಅಕ್ಕ ತಂಗಿ ಇದ್ದಿದ್ರು ನೀನು ಹೀಗೆ ಬರ್ತಿಸ್ತಾ ಇದ್ಯಾ, ಇದೆಲ್ಲ ಒಂದು ಬರ್ದು ಎಲ್ಲ ಆಗೋಗ್ಬಿಟ್ಟು ಈಗ ಅವ್ಳು ಕೇಳೋದೇ ಇಲ್ಲ. ನಿನ್ನ ಮನೇಲಿ ಅಕ್ಕ ತಂಗಿ ಯಾರಿದಾರೆ ಗೊತ್ತಿಲ್ಲ, ನಾನೇ ಬರ್ತಾ ಇದ್ದೀನಿ ತಗೊಂಡ್ ಬಂದ್ಬಿಡ್ತಾರೆ ಅಲ್ವಾ.